ಸ್ನೇಹಿತರೆ, ಅಫ್ಘಾನಿಸ್ತಾನ್ನಲ್ಲಿ ಭಾರತದ ಯುದ್ಧ ಶಕ್ತಿ ದಿನದಿಂದ ದಿನಕ್ಕೆ ಏರ್ತಾ ಇದೆ. ಇದನ್ನ ಈಗ ಪೂರ್ತಿ ಜಗತ್ತೇ ಮೆಚ್ಚಿಕೊಳ್ಳುತ್ತಿದೆ. ಅಫ್ಘಾನಿಸ್ತಾನ್ ಸರ್ಕಾರ ಕೂಡ ಒಪ್ಪಿಕೊಳ್ಳುತ್ತಿದೆ. ಭಾರತ ಬಂದ ಮೇಲೆ ತಮಗೆ ಸ್ಥಿರತೆ ಸಿಕ್ಕಿತು ಅಂತ. ಬಗ್ರಾಮ್ ಏರ್ಬೇಸ್ಗೆ ಮತ್ತೆ ವಿಶ್ವಮಟ್ಟದ ಗುರುತು ಬಂದಿದೆ ಅಂತ. ಆ ಗುರುತನ್ನು ಹಲವು ವರ್ಷಗಳ ಹಿಂದೆ ಅಮೆರಿಕ ಸೈನ್ಯ ಅಲ್ಲಿಂದ ಹೋಗುವಾಗ ಕಿತ್ತುಕೊಂಡು ಹೋಗಿತ್ತು. ಒಂದೆಡೆ ಜಗತ್ತೇ ಭಾರತಕ್ಕೆ ಜೈಕಾರ ಹಾಕುತ್ತಿರುವಾಗ, ಇನ್ನೊಂದೆಡೆ ಈ ಸುದ್ದಿಯಿಂದಲೇ ಬಗ್ರಾಮ್ನಲ್ಲಿ ಭಾರತದ ಬಲವಾದ ಸ್ಥಾನ ನೋಡಿ ಅಮೆರಿಕಾಗೆ ದೊಡ್ಡ ಶಾಕ್ ಆಗಿದೆ. ಅಮೆರಿಕ ಇದನ್ನ ಭಾರತ ಕೈಯಲ್ಲಿ ತನ್ನ ಅತಿ ದೊಡ್ಡ ಸೋಲು ಅಂತ ಭಾವಿಸುತ್ತಿದೆ. ಅದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಲೆತಿರುಗುತ್ತಿದ್ದಾರೆ. ಪರಿಸ್ಥಿತಿ ಇದೇ ರೀತಿ ಇದೆ. ಅಮೆರಿಕ ಭಾರತಕ್ಕೆ ನಿರಂತರ ಬೆದರಿಕೆಗಳನ್ನು ಕೊಡುತ್ತಿದೆ. ಭಾರತ ಬಗ್ರಾಮ್ನಲ್ಲಿ ತನ್ನ ಸ್ಥಾನವನ್ನು ಇನ್ನಷ್ಟು ಬಲಪಡಿಸಿಕೊಂಡರೆ ಅಥವಾ ಏರ್ಬೇಸ್ನ್ನು ಸ್ವಾಧೀನಪಡಿಸಿಕೊಳ್ಳಲು ನೋಡಿದರೆ ತೀವ್ರ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಅಂತ ಎಚ್ಚರಿಕೆ ಕೊಡುತ್ತಿದೆ. ನಿಜಕ್ಕೂ ಭಾರತ ಬಗ್ರಾಮ್ನಲ್ಲಿ ತನ್ನ ಸ್ಥಾನವನ್ನು ಗಟ್ಟಿಗೊಳಿಸುತ್ತಿರುವ ಸಮಯದಲ್ಲಿ ತನ್ನ ತಂತ್ರಜ್ಞಾನ, ಇಂಜಿನಿಯರ್ಗಳು, ವಾಯುಸೇನೆಯೊಂದಿಗೆ ಮೂಲಭೂತ ಸೌಕರ್ಯಗಳನ್ನು ನಿರ್ಮಿಸುತ್ತಿರುವ ಸಮಯದಲ್ಲಿ ಅಮೆರಿಕ ಮಾತ್ರ ಭಾರತವನ್ನು ಅಲ್ಲಿಂದ ಓಡಿಸುವ ಕುಟ್ರೆಗಳನ್ನು ಹಾಕುತ್ತಿದೆ. ಈಗ ಆ ಕುಟ್ರೆಗೆ ಸಂಬಂಧಿಸಿದ ದೊಡ್ಡ ರಹಸ್ಯ ಬಯಲಾಗಿದೆ. ಅಮೆರಿಕ ಮತ್ತೆ ಭಾರತ ಕೈಯಿಂದ ಬಗ್ರಾಮ್ನು ಕಿತ್ತುಕೊಳ್ಳಲು ದೊಡ್ಡ ಪ್ರಯತ್ನ ಮಾಡುತ್ತಿದೆ. ನೇರವಾಗಿ ಏರ್ಬೇಸ್ಗೆ ನುಗ್ಗಲು ನೋಡುತ್ತಿದೆ. ಆದರೆ ಭಾರತ ಆ ಬೇಸ್ಗೆ ಎಷ್ಟು ಕಟ್ಟುನಿಟ್ಟಾದ ರಕ್ಷಣೆ ಏರ್ಪಡಿಸಿದೆ ಅಂದರೆ ಅದು ವಿಶ್ವ ಉಪಗ್ರಹ ಚಿತ್ರಗಳಲ್ಲೇ ಸ್ಪಷ್ಟವಾಗಿ ಕಾಣುತ್ತಿದೆ. ಅಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಂಗಳು, ರಾಡಾರ್ಗಳು ಮಾತ್ರವಲ್ಲ, ಅತ್ಯಂತ ಶಕ್ತಿಶಾಲಿ C-7 ಗ್ಲೋಬ್ ಮಾಸ್ಟರ್, ರಾಸೆಲ್ ಥೈಟರ್ ಜೆಟ್ಗಳು, ಸುಖೋಯ್ ಜೆಟ್ಗಳು ಕೂಡ ನಿರಂತರವಾಗಿ ಹಾರಾಡುತ್ತಿವೆ. ಅಮೆರಿಕಾಗೆ ಇದೆಲ್ಲ ತಿಳಿದಾಗ ಭಾರತ ಈಗಾಗಲೇ ತನ್ನ ಸ್ಥಿರತೆಯನ್ನು ಖಚಿತಪಡಿಸಿಕೊಂಡಿದೆ. ಆದರೆ ಈಗ ಅಮೆರಿಕದ ದೊಡ್ಡ ಕುಟ್ರೆ ಪೂರ್ತಿ ಜಗತ್ತಿಗೆ ಬಯಲಾಗಿದೆ. ಟ್ರಂಪ್ ಬಗ್ರಾಮ್ನು ಕಿತ್ತುಕೊಳ್ಳಲು ಮತ್ತೆ ದೊಡ್ಡ ಯೋಜನೆ ರೂಪಿಸಿದ್ದಾರೆ. ಈ ಯೋಜನೆಯಲ್ಲಿ ಅಮೆರಿಕ ಒಬ್ಬರೇ ಅಲ್ಲ, ಇರಾನ್, ಸೌದಿ ಅರೇಬಿಯಾ ಕೂಡ ಸೇರಿವೆ. ಅಮೆರಿಕ ಬಗ್ರಾಮ್ನಲ್ಲಿ ಭಾರತದ ಸ್ಥಾನವನ್ನು ದುರ್ಬಲಗೊಳಿಸಲು ತನ್ನ ಅತ್ಯಂತ ಶಕ್ತಿಶಾಲಿ B-2 ಬಾಂಬರ್ ಅನ್ನು ಬಳಸಿದೆ. ಅದನ್ನ ಅಲ್ಲಿ ಇಳಿಸಲು ಸಿದ್ಧಗೊಳಿಸಿದೆ. ಇದರಿಂದ ಪರಿಸ್ಥಿತಿ ಪೂರ್ತಿ ಬದಲಾಗಿದೆ. ಭಾರತ ತ್ರಿವರ್ಣ ಧ್ವಜ ಹಾರಿಸಿದ ಆ ಬಗ್ರಾಮ್ ಏರ್ಬೇಸ್ನಲ್ಲಿ ಸುಮಾರು 50% ಭಾಗವನ್ನು ಅಮೆರಿಕ ನಿಯಂತ್ರಿಸಬೇಕು, ಕಬಳಿಸಬೇಕು ಅಂತ ಯೋಜನೆ ಹಾಕುತ್ತಿದೆ. ಇದು ಭಾರತಕ್ಕೆ ವಿರೋಧವಾಗಿ ದೊಡ್ಡ ಕುಟ್ರೆಯಾಗಿ ಬಯಲಾಗಿದೆ. ಒಂದೆಡೆ ಭಾರತ ರಷ್ಯಾ ಒಟ್ಟಾಗಿ ಬಗ್ರಾಮ್ನಲ್ಲಿ ಶಾಂತಿ ಸ್ಥಾಪಿಸಲು ಸಿದ್ಧವಾಗುತ್ತಿರುವಾಗ, ಇನ್ನೊಂದೆಡೆ ಅಮೆರಿಕ ತನ್ನ ಮೋಸದ ಕಾರ್ಯಗಳಲ್ಲಿ ಗೆಲುವು ಸಾಧಿಸಲು ದೊಡ್ಡ ಹೆಜ್ಜೆ ಇಟ್ಟಿದೆ. ಈಗ ಅಮೆರಿಕದ B-2 ಬಾಂಬರ್ಗಳು ಬಗ್ರಾಮ್ಗೆ ತಲುಪುತ್ತಿವೆ. ಹೊರಬರುತ್ತಿರುವ ಚಿತ್ರಗಳು, ಸುದ್ದಿಗಳು ಜಗತ್ತನ್ನು ಕದಡಿಸುತ್ತಿವೆ. ಅಫ್ಘಾನಿಸ್ತಾನ್ಗೂ ಇದು ಅಂದಾಜು ಇರಲಿಲ್ಲ. ಈಗ ಪೂರ್ತಿ ಸುದ್ದಿ ಏನು? ಸಂಪೂರ್ಣ ಅಪ್ಡೇಟ್ ಏನು? ಅಮೆರಿಕ, ಸೌದಿ ಅರೇಬಿಯಾ, ಇರಾನ್ಗಳೊಂದಿಗೆ ಸೇರಿ ಭಾರತಕ್ಕೆ ವಿರೋಧವಾಗಿ ಎಷ್ಟು ದೊಡ್ಡ ಕುಟ್ರೆ ರೂಪಿಸಿದೆ ಈ ವಿಡಿಯೋದಲ್ಲಿ ಹೇಳುತ್ತೇವೆ. ಆದ್ದರಿಂದ ಚಾನಲ್ನಲ್ಲೇ ಇರಿ. ವಿಡಿಯೋ ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತಿ. ಸಂಬಂಧಿತ ಸುದ್ದಿಗಳು ನಿಮಗೆ ಮೊದಲು ತಲುಪುತ್ತವೆ. ಸ್ನೇಹಿತರೆ, ಭಾರತ ಕೇವಲ ಯುದ್ಧ ಶಕ್ತಿಯನ್ನು ಬಲಪಡಿಸಿಕೊಳ್ಳುವುದು ಮಾತ್ರವಲ್ಲ, ರಷ್ಯಾದೊಂದಿಗೆ ಸೇರಿ ಬಗ್ರಾಮ್ನಲ್ಲಿ ತನ್ನ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿಕೊಂಡಿದೆ. ಅಮೆರಿಕ ಭಾರತದ ಮುಂದೆ ಬಹಿರಂಗವಾಗಿ ಮುಂದುವರಿದರೂ ಭಾರತ ಹಿಂದೆ ಸರಿಯಲು ಸಿದ್ಧವಿಲ್ಲ. ಅದಕ್ಕೆ ಭಾರತಕ್ಕೆ ಕಾಮೆಂಟ್ ಬಾಕ್ಸ್ನಲ್ಲಿ ಒಂದು ಜೈ ಹಿಂದ್ ಬರೆಯಿರಿ. ನೀವು ಯಾವ ನಗರದಿಂದ ಈ ವಿಡಿಯೋ ನೋಡುತ್ತಿದ್ದೀರೋ ಆ ನಗರದ ಹೆಸರು ಕೂಡ ಬರೆಯಿರಿ. ನಿಮ್ಮ ಜೈ ಹಿಂದ್ ಕೇವಲ ಕಾಮೆಂಟ್ ಮಾತ್ರವಲ್ಲ, ಬಗ್ರಾಮ್ನಲ್ಲಿ ಮುಂದುವರಿದಿರುವ ವೀರರಿಗೆ ದೇಶದಿಂದ ಧೈರ್ಯ ತಲುಪಿಸುತ್ತದೆ. ಸ್ನೇಹಿತರೆ, ಅಮೆರಿಕ ಮತ್ತೆ ಬಗ್ರಾಮ್ ಪರಿಸ್ಥಿತಿಯನ್ನು ಹಾಳು ಮಾಡುವ ಕೆಲಸ ಮಾಡಿದೆ. ಭಾರತ ಒಂದೆಡೆ ಬಗ್ರಾಮ್ನಿಂದ ಪೂರ್ತಿ ಅಫ್ಘಾನಿಸ್ತಾನ್ಗೆ ರಕ್ಷಣೆ, ಶಾಂತಿ ಕೊಡಲು ಸಿದ್ಧವಾಗುತ್ತಿರುವಾಗ ಅಮೆರಿಕ ಹಿಂದುಗಡೆಯಿಂದ ಬೇಸ್ನು ಕಿತ್ತುಕೊಳ್ಳಲು ಯೋಜನೆ ಹಾಕುತ್ತಿದೆ. ಅಮೆರಿಕ 2021 ವರ್ಷದಲ್ಲಿ ಬಗ್ರಾಮ್ನು ಪೂರ್ತಿ ಬಿಟ್ಟು ಹೋಗಿತ್ತು ಮತ್ತೆ ಎಂದು ಹಿಂತಿರುಗದಂತೆ ತಾನು ಬಿಟ್ಟ ಬೇಸ್ ನಾಶವಾಗುತ್ತದೆ ಅಂತ ಭಾವಿಸಿತ್ತು. ಆದರೆ ಭಾರತ ಅದನ್ನ ಸಾಧಿಸಿ ತೋರಿಸಿದೆ. ಭಾರತ ಶ್ರಮಪಟ್ಟು ಪೂರ್ತಿ ಬಗ್ರಾಮ್ ಮೇಲೆ ನಿಯಂತ್ರಣ ಸಾಧಿಸಿದೆ.
ಆಗ ಅಫ್ಘಾನಿಸ್ತಾನ್ ತಾಲಿಬಾನ್ ಸರ್ಕಾರ ಕೂಡ ಒಪ್ಪಿಕೊಂಡಿತು. ಭಾರತ ಬಂದ ಮೇಲೆ ಬಗ್ರಾಮ್ ಬಲಪಡಿಸಲ್ಪಟ್ಟಿದೆ ಅಂತ. ಜನರಿಗೆ ಉದ್ಯೋಗ, ಶಿಕ್ಷಣ, ತಂತ್ರಜ್ಞಾನ, ಏರ್ ಡಿಫೆನ್ಸ್ ವರೆಗೆ ಎಲ್ಲವೂ ಬಲ ದೊರೆತಿದೆ ಅಂತ. ಅದಕ್ಕೆ ಅಫ್ಘಾನಿಸ್ತಾನ್ ಸ್ಪಷ್ಟವಾಗಿ ಹೇಳಿದೆ, ಬಗ್ರಾಮ್ ನಿರ್ವಹಣೆ, ಕಾರ್ಯಾಚರಣೆ ಜವಾಬ್ದಾರಿಗಳನ್ನು ಭಾರತ ವಾಯುಸೇನೆಗೆ ಕೊಡುತ್ತೇವೆ ಅಂತ. ಈ ವಿಷಯ ಅಮೆರಿಕದೊಂದಿಗೆ ಹಲವು ದೇಶಗಳಿಗೆ ತೊಂದರೆಯಾಗಿ ಕಾಣಿಸಿತು. ಅಮೆರಿಕಾಗೆ ಅರ್ಥವಾಯಿತು, ಭಾರತಕ್ಕೆ ಈ ಪಾಯಿಂಟ್ ಸಿಕ್ಕರೆ ಮಧ್ಯಪ್ರಾಚ್ಯ, ಆಫ್ರಿಕಾ, ದಕ್ಷಿಣ ಏಷ್ಯಾ, ಯುರೋಪ್ ಭಾಗಗಳನ್ನು ಕವರ್ ಮಾಡಬಹುದು ಅಂತ. ಅಂದರೆ ಬಗ್ರಾಮ್ ಭಾರತಕ್ಕೆ ಸ್ಥಿರವಾದ ಆಧಾರ. ಇಲ್ಲಿ ಬಲ ಹೆಚ್ಚಿಸಿಕೊಂಡರೆ ಯಾವ ದೇಶದೊಂದಿಗೂ ಚೀನಾ, ಅಮೆರಿಕ, ಪಾಕಿಸ್ತಾನ ಸುಲಭವಾಗಿ ಎದುರಾದೀತು. ಇದೇ ಅಮೆರಿಕವನ್ನು ಕಾಡುತ್ತಿದೆ. ಅಮೆರಿಕ ಭಾವಿಸಿತ್ತು, ತನ್ನ ಒಂದು ಸೂಚನೆಗೆ ಅಫ್ಘಾನಿಸ್ತಾನ್ ಬಗ್ರಾಮ್ನು ಕೊಟ್ಟುಬಿಡುತ್ತದೆ ಅಂತ. ಆದರೆ ಟ್ರಂಪ್ ಪ್ರಯತ್ನ ವಿಫಲವಾಯಿತು. ಬಗ್ರಾಮ್ ಭಾರತಕ್ಕೆ ದಕ್ಕಿತು. ಆದರೆ ಈಗ ಅಮೆರಿಕ ಜಗತ್ತನ್ನು ಆಶ್ಚರ್ಯಪಡಿಸುವ ಪ್ರಕಟಣೆ ಮಾಡಿದೆ. ಅಫ್ಘಾನಿಸ್ತಾನ್ ಭಾರತವನ್ನು ಬಗ್ರಾಮ್ಗೆ ಅನುಮತಿ ಕೊಟ್ಟರೆ ವಿಶ್ವ ನಿಷೇಧಗಳನ್ನು ಹೇರುತ್ತೇವೆ ಅಂತ. ಅಂದರೆ ಈಗಾಗಲೇ ದುರ್ಬಲವಾಗಿರುವ ಅಫ್ಘಾನಿಸ್ತಾನ್ ಆರ್ಥಿಕ ಸ್ಥಿತಿಯನ್ನು ಇನ್ನಷ್ಟು ಹಾಳು ಮಾಡುತ್ತೇವೆ ಅಂತ ಬೆದರಿಕೆ ಹಾಕುತ್ತಿದೆ. ಭಾರತವನ್ನು ಬೆದರಿಸುತ್ತಿದೆ. ಬಗ್ರಾಮ್ ಬಿಟ್ಟಿಲ್ಲದಿದ್ದರೆ ತೀವ್ರ ಪರಿಣಾಮಗಳನ್ನು ಎದುರಿಸಬೇಕು ಅಂತ. ಆದರೆ ಭಾರತ ಈ ಬೆದರಿಕೆಗಳಿಗೆ ಹೆದರೋದಿಲ್ಲ. ಅಮೆರಿಕಾಗೆ ತಿಳಿದಿದೆ, ರಷ್ಯಾದ Su-57 ವಿಮಾನಗಳು ಬಗ್ರಾಮ್ಗೆ ಇಳಿದಿವೆ ಅಂತ. ಭಾರತ ರಷ್ಯಾ ಒಟ್ಟಾಗಿ ಪೂರ್ತಿ ಬೇಸ್ ಮೇಲೆ ನಿಯಂತ್ರಣ ಸ್ಥಾಪಿಸಲು ಸಿದ್ಧವಾಗುತ್ತಿವೆ ಅಂತ. ಇದು ಅಮೆರಿಕಾಗೆ ಅತಿ ದೊಡ್ಡ ಶಾಕ್. ಆಗ ಅಮೆರಿಕ ಮತ್ತೆ ಗಾಢವಾದ ಕುಟ್ರೆ ಯೋಜನೆ ಹಾಕಿದೆ. ಇರಾನ್, ಸೌದಿ ಅರೇಬಿಯಾದೊಂದಿಗೆ ಸೇರಿ. ಇರಾನ್ ಅಫ್ಘಾನಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿದೆ. ಸೌದಿ ಅರೇಬಿಯಾ ಗಲ್ಫ್ ಪ್ರದೇಶದಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ಇವುಗಳೊಂದಿಗೆ ಸೇರಿ ದೊಡ್ಡ ಕುಟ್ರೆ ರೂಪಿಸಿದೆ. B-2 ಬಾಂಬರ್ ಅನ್ನು ಅಫ್ಘಾನಿಸ್ತಾನ್ಗೆ ಪ್ರವೇಶಿಸುವಂತೆ ಮಾಡುವುದು. B-2 ಬಾಂಬರ್ ಯಾವ ರಾಡಾರ್ನಲ್ಲೂ ಪತ್ತೆಯಾಗೋದಿಲ್ಲ. ವೇಗ ಕಡಿಮೆ ಇದ್ದರೂ ಆಕಾಶದಲ್ಲಿ ಕಾಣೋದಿಲ್ಲ. ಅದಕ್ಕೆ ಅಮೆರಿಕ, ಇರಾನ್, ಸೌದಿ ಸಹಾಯದೊಂದಿಗೆ ಬಾಂಬರ್ ಅನ್ನು ನಿಧಾನವಾಗಿ ಅಫ್ಘಾನಿಸ್ತಾನ್ಗೆ ತಂದಿದೆ. ಇದು ವಿಶ್ವ ಸುದ್ದಿಗಳಲ್ಲಿ ಸಂಚಲನ ಸೃಷ್ಟಿಸಿದೆ. ಅಮೆರಿಕ ಬಗ್ರಾಮ್ನಲ್ಲಿ ಯಾಕೆ ಇಷ್ಟು ಆಸಕ್ತಿ? ಭಾರತದೊಂದಿಗೆ ಕೊಳ್ಳಲು ಸಿದ್ಧವಾಗುತ್ತಿದೆಯಾ? ಅಮೆರಿಕ ಬಯಸುತ್ತಿದೆ ಬಗ್ರಾಮ್ 50% ಭಾಗವನ್ನು ತಾನು ನಿಯಂತ್ರಿಸಬೇಕು ಅಂತ. ಮೊದಲು F-35 ಜೆಟ್ಗಳನ್ನು ಕಳುಹಿಸಿತ್ತು. ಅದು ವಿಫಲವಾಯಿತು. ಈಗ B-2 ಬಾಂಬರ್ ಅನ್ನು ಬಳಸುತ್ತಿದೆ. ಭಾರತ ಪೂರ್ತಿ ಅಲರ್ಟ್ನಲ್ಲಿದೆ. ಸ್ಪಷ್ಟವಾಗಿ ಹೇಳಿದೆ, ಅಮೆರಿಕ ಎಷ್ಟೇ ಪ್ರಯತ್ನಿಸಿದರೂ ಬಗ್ರಾಮ್ನಿಂದ ರೂಢಿಸುವುದು ಸಾಧ್ಯವಿಲ್ಲ. ಅಫ್ಘಾನಿಸ್ತಾನ್ ಭಾರತದ ಪ್ರವೇಶವನ್ನು ತಪ್ಪು ಅಂತ ಹೇಳದವರೆಗೂ ಭಾರತ ಅಲ್ಲಿಂದ ಕದಲೋದಿಲ್ಲ. ಅಮೆರಿಕಾಗೆ 50% ಕೊಡುವುದು ದೂರ, 1% ಕೂಡ ಕೊಡೋದಿಲ್ಲ. ಭಾರತ ರಷ್ಯಾ ಸಂಯೋಜನೆಯೊಂದಿಗೆ ಅಮೆರಿಕ ಯೋಚನೆಯಲ್ಲಿದೆ. ಭಾರತ ಎಚ್ಚರಿಕೆ ಕೊಟ್ಟಿದೆ, ಮುಂದಿನ ಕೌಂಟರ್ ಬ್ರಹ್ಮೋಸ್ ಮಿಸೈಲ್ನೊಂದಿಗೆ ಇರುತ್ತದೆ. 4 ದಿನಗಳ ಹಿಂದೆ ಭಾರತ ಬಗ್ರಾಮ್ನಲ್ಲಿ ಬ್ರಹ್ಮೋಸ್ ನಿಯೋಜಿಸಿದೆ. ಅದನ್ನ S-400 ಏರ್ ಡಿಫೆನ್ಸ್ ಸಿಸ್ಟಂನೊಂದಿಗೆ ಸಂಯೋಜಿಸಿ ಅತ್ಯಾಧುನಿಕವಾಗಿ ಮಾಡಿದೆ. S-400 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ತನ್ನ ಶಕ್ತಿ ತೋರಿಸಿದೆ. ಈಗ ಚೀನಾ ಕೂಡ ಈ ಘಟನೆಯಲ್ಲಿ ಕಾಣಿಸುತ್ತಿದೆ. ಕೆಲವು ದಿನಗಳ ಹಿಂದೆ ಭಾರತದೊಂದಿಗೆ ಆನೆ ಡ್ರಾಗನ್ ಕಥೆ ಮತ್ತೆ ಶುರು ಮಾಡುತ್ತೇವೆ ಅಂತ ಹೇಳಿದ ಚೀನಾ ಈಗ ಟ್ರಂಪ್ನೊಂದಿಗೆ ಸಭೆ ನಡೆಸುತ್ತಿದೆ. ಚೀನಾಗೂ ದೊಡ್ಡ ಶಾಕ್. ಏಕೆಂದರೆ ಭಾರತ ತನ್ನ ಒನ್ ಬೆಲ್ಟ್ ಒನ್ ರೋಡ್ ಯೋಜನೆಗೆ ದೊಡ್ಡ ದೆಬ್ಬೆ ತಂದಿದೆ. ಇನ್ನು ಚೀನಾ ಒಬಿವಾರ್ ಅನ್ನು ಬಗ್ರಾಮ್ ಅಥವಾ ಅಫ್ಘಾನಿಸ್ತಾನ್ ಮೂಲಕ ಪೂರ್ಣಗೊಳಿಸಲಾರದು. ಯುರೋಪ್, ಮಧ್ಯಪ್ರಾಚ್ಯ ಮಾರ್ಗಗಳು ನಿಲ್ಲುತ್ತವೆ. ಪಾಕಿಸ್ತಾನ ಎಲ್ಲಾ ಬದಿಯಿಂದ ಸಿಕ್ಕಿಹಾಕಿಕೊಂಡಿದೆ. ಭಾರತಕ್ಕೆ ವಿರೋಧವಾಗಿ ಮಾತಾಡಲಾರದು. ಅಮೆರಿಕದೊಂದಿಗೆ ಸಂಬಂಧಗಳು ಸರಿಯಿಲ್ಲ. ಟ್ರಂಪ್ ಕಾಲು ಹಿಡಿದುಕೊಳ್ಳುವುದು ತಪ್ಪ, ಮತ್ತೊಂದು ದಾರಿ ಕಾಣೋದಿಲ್ಲ. ಭಾರತದ ಬ್ರಹ್ಮೋಸ್ ತೈನಾತಿ, S-400 ಸಿಸ್ಟಮ್ ಸಂಯೋಜನೆ ಅಮೆರಿಕ ಶಿಬಿರದಲ್ಲಿ ಗೊಂದಲ ಸೃಷ್ಟಿಸಿದೆ. ವಾಷಿಂಗ್ಟನ್ನಲ್ಲಿ ಟ್ರಂಪ್ನ ಕೋಪ ಇನ್ನಷ್ಟು ಬಹಿರಂಗವಾಗುತ್ತಿದೆ. ಬಗ್ರಾಮ್ ಈಗ ಖಾಲಿ ಬೇಸ್ ಅಲ್ಲ, ಭಾರತದ ಸಾರ್ವಭೌಮತ್ವಕ್ಕೆ ಅಭೇದ್ಯ ಕೋಟೆ. ಈ ಕೋಪದಲ್ಲಿ ಅಮೆರಿಕ ಹಿಂದುಗಡೆಯಿಂದ ಇನ್ನಷ್ಟು ವಿಷಪೂರಿತ ಕಾರ್ಯಗಳನ್ನು ಮಾಡುತ್ತಿದೆ. ಇರಾನ್ ಸೌದಿಯೊಂದಿಗೆ B-2 ಬಾಂಬರ್ ಇಳಿಸುವ ಪ್ರಯತ್ನ ವಿಫಲವಾದ ಮೇಲೆ ಈಗ ಹೊಸ ಮೋಹರ ಪಾಕಿಸ್ತಾನ.
ಆರ್ಥಿಕ ಕಷ್ಟದಲ್ಲಿರುವ ಪಾಕಿಸ್ತಾನಕ್ಕೆ ಆಮಿಷ ಹಾಕುತ್ತಿದೆ. ಬಡ್ರಾಮ್ನಲ್ಲಿ ಭಾರತಕ್ಕೆ ವಿರೋಧವಾಗಿ ಅಸ್ಥಿರತೆ ಸೃಷ್ಟಿಸಿದರೆ ದೊಡ್ಡ ಆರ್ಥಿಕ ಸಹಾಯ ಕೊಡುತ್ತೇವೆ ಅಂತ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ನಲ್ಲಿ ಹೇಳಿ. ಇಂತಹ ಜ್ಞಾನದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಟಿಎಡಿ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.